ಬಿಡದಿ ವಿಚಾರದಲ್ಲಿ ಜಂಟಿ ಹೋರಾಟ ಮಾಡೋಕೆ ದೋಸ್ತಿ ನಾಯಕರು ಮುಂದಾಗಿದ್ರೆ ಇನ್ನೊಂದು ಕಡೆ ಸರ್ಕಾರವು ಅಲರ್ಟ್ ಆಗಿದೆ. ಬಿಡದಿ ರೈತರ ಸಮಸ್ಯೆಯನ್ನ ಆಲಿಸೋದಕ್ಕೆ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ರೈತರ ಸಮಸ್ಯೆ ಆಲಿಸೋದಕ್ಕೆ ಸಮಿತಿ ರಚನೆಗೆ ತಂತ್ರವನ್ನ ಮಾಡಿದೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದ್ರು ಈ ಬಗ್ಗೆ. ಯಾಕಂದ್ರೆ ಭೂಮಿಯನ್ನ ಕೊಡೋ ವಿಷಯವಾಗಿ ರೈತರಿಗೆ ಬಿಡ್ತೀವಿ, 2 ತಿಂಗಳು ಸಮಯಾವಕಾಶವನ್ನು ಕೊಡ್ತೀವಿ, ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದೆರಡು ದಿನದಲ್ಲೇ ಸಮಿತಿ ರಚನೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ರಚನೆ ಆಗುತ್ತೆ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರ ಕೂಸುಗಳೇ ಇವೆಲ್ಲನೂ. ಈ ಕೂಸುಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವ್ರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಬರಲಿ, ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಯಾರು ಕೇಳಿದ್ರು ನಿಮ್ಮನ್ನ ಟೌನ್ಶಿಪ್ ಮಾಡಿ ಅಂತ. ಯಾಕೆ ನೀವಿಬ್ಬರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಿ? ಆಮೇಲೆ ನಿಮ್ಮ ಹತ್ರ ರೈತರು ಬಂದಾಗ ಕುಮಾರಸ್ವಾಮಿ ಅವರು ಏನು ನೀವು ನಡವಳಿಕೆ ನಡ್ಕೊಂಡ್ರಿ? ಇವೆಲ್ಲವನ್ನು ಚರ್ಚೆ ಮಾಡೋಣ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈ ಕಾಲು ಯಾಕೆ ನೋಯಿಸ್ಕೊತೀರಾ ನೀವು? ಪಾದಯಾತ್ರೆ ಅಲ್ಲ ಅದು. ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೆ. ಸುಮ್ಮನೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತ ಈ ಹಿಂದೆ ಒಂದು ಮಹತ್ವದ ಸುದ್ದಿಗೋಷ್ಠಿ ಕರೆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದ್ರು. ಒಂದ್ ಕಡೆ ಜಂಟಿ ಹೋರಾಟ ದೋಸ್ತಿ ನಾಯಕರದ್ದು, ಈ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ಕೊಂಡಿದೆ. ಅಂದ್ರೆ ಯಾರ್ಯಾರು ಇರ್ಬೋದು ಈ ಸಮಿತಿಲಿ, ಯಾವಾಗ ರಚನೆ ಆಗುತ್ತೆ, ಮತ್ತೆ ಯಾವಾಗ ಇವ್ರು ರೈತರ ಸಮಸ್ಯೆ ಆಲಿಸೋಕೆ ಹೋಗ್ತಾರೆ, ಸರ್ಕಾರದ ಪ್ಲಾನ್ ಏನು? ಶರ್ಮಿತಾ ಶೆಟ್ಟಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ವಿಪಕ್ಷಗಳು ತೀವ್ರವಾಗಿ ಹೋರಾಟವನ್ನು ಶುರು ಮಾಡಿದ್ವು, ಆ ಸಂದರ್ಭದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದು. ಜುಲೈ 15ನೇ ತಾರೀಕು ಸುದ್ದಿಗೋಷ್ಠಿಯನ್ನು ಮಾಡಿದಂತ ಸಂದರ್ಭದಲ್ಲಿ ರೈತರ ಅಹವಾಲನ್ನ ನಾವು ಸ್ವೀಕಾರ ಮಾಡ್ತೇವೆ, ಆ ಒಂದು ಕಾರಣಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡ್ತೇವೆ ಅನ್ನುವಂತ ಘೋಷಣೆ ಮಾಡಿದ್ರು. ಆದ್ರೆ ಇದುವರೆಗೂ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿರಲಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 2ನೇ ಹಂತದ ಪಾದಯಾತ್ರೆಗೆ ಜೆಡಿಎಸ್ ಸಿದ್ಧತೆಯನ್ನು ಮಾಡ್ಕೊಳ್ತದೆ. ನಾಳೆಯಿಂದಲೇ ಈ ಒಂದು ಪಾದಯಾತ್ರೆಯು ಕೂಡ ಆರಂಭ ಆಗ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಪಾದಯಾತ್ರೆಗೆ ಮಿತ್ರ ಪಕ್ಷವಾಗಿರುವಂತಹ ಬಿಜೆಪಿಯು ಕೂಡ ಬೆಂಬಲಿಸಿದೆ. ನಾವು ಕೂಡ ಸಾಂಕೇತಿಕವಾಗಿ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ ಅನ್ನುವಂತ ನಿರ್ಧಾರವನ್ನ ಬಿಜೆಪಿಯು ಕೂಡ ಪ್ರಕಟ ಮಾಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ರೈತರ ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಘೋಷಣೆ ಮಾಡಿದಂತೆ ಈಗ ಈ ಒಂದು ಸಮಿತಿನ ರಚನೆ ಮಾಡಲಾಗುತ್ತೆ. ಆ ಸಮಿತಿಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅಂದ್ರೆ ಈ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ IAS ಅಧಿಕಾರಿಗಳನ್ನೇ ಈ ಒಂದು ಸಮಿತಿಯಲ್ಲಿ ಸೇರಿಸಲಾಗಿರುತ್ತೆ. ಎಷ್ಟು ಸಂಖ್ಯೆಯಲ್ಲಿ ಸದಸ್ಯರು ಇರ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಸಮಿತಿ ರಚನೆ ಮಾಡ್ತಿರುವಂತ ಉದ್ದೇಶ ಸ್ಪಷ್ಟವಾಗಿದೆ. ಈ ಒಂದು ಬಿಡದಿ ಟೌನ್ಶಿಪ್ ವಿರುದ್ಧ ವಿಪಕ್ಷಗಳು ಹೋರಾಟವನ್ನೇನು ಆರಂಭ ಮಾಡಿದವೆ. ಈ ಒಂದು ಹೋರಾಟದ ಕೌಂಟರ್ ಆಗಿ ಇವರು ಅಹವಾಲನ್ನ ನಾವು ಸ್ವೀಕಾರ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈ ಸಮಿತಿಯನ್ನ ಖುದ್ದಾಗಿ ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ ಭಾಗಕ್ಕೆ ಕಳಿಸಿಕೊಡುವಂಥದ್ದು, ಜೊತೆಗೆ ಅಲ್ಲಿನ ರೈತರ ಅಹವಾಲನ್ನ ಸ್ವೀಕಾರ ಮಾಡುವ ಕೆಲಸವನ್ನ ಸರ್ಕಾರದ ಭಾಗವಾಗಿ ಈ ಒಂದು ಸಮಿತಿ ಮಾಡ್ಲಿಕ್ಕಿದೆ. ಜೊತೆಗೆ ಈ ಒಂದು ಸಮಿತಿಗೆ 2 ತಿಂಗಳ ಕಾಲಾವಕಾಶವೂ ಕೂಡ ಇರುತ್ತೆ. ಆ 2 ತಿಂಗಳಲ್ಲಿ ಈ ಒಂದು ಸಮಿತಿ ಪ್ರತಿಯೊಂದು ರೈತರಿಂದ ಅಹವಾಲನ್ನ ಸ್ವೀಕಾರ ಮಾಡುತ್ತೆ. ಅವರ ಇಚ್ಛೆ ಏನಿದೆ, ಅವರು ಯಾವ ರೀತಿಯಾಗಿ ಸರ್ಕಾರದಿಂದ ಸಹಾಯವನ್ನ ಬಯಸ್ತಾ ಇದ್ದಾರೆ, ಜೊತೆಗೆ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನಿದೆ, ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡುತ್ತೆ. ಆ ವರದಿಯನ್ನ ಆಧರಿಸಿ ಸರ್ಕಾರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತದೆ. ಆದ್ರೆ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು ಏನಂತಂದ್ರೆ, ಈ ಒಂದು ಸಮಿತಿಯನ್ನು ರಚನೆ ಮಾಡಿರುವಂತದ್ದು ರೈತರಿಗೆ ಇನ್ನಷ್ಟು ಸಹಾಯವನ್ನ ಮಾಡೋದಕ್ಕೆ ಏನೆಲ್ಲ ಅವಕಾಶಗಳಿದೆ ಅದನ್ನ ತಿಳಿದುಕೊಳ್ಳೋದಕ್ಕಾಗಿಯೇ ಹೊರತಾಗಿ ಟೌನ್ಶಿಪ್ ಅನ್ನ ನಿಲ್ಲಿಸೋದಕ್ಕಲ್ಲ ಅನ್ನುವಂತ ವಿಚಾರವನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಒಟ್ಟಾರೆಯಾಗಿ ಟೌನ್ಶಿಪ್ ವಿರುದ್ಧ ವಿಪಕ್ಷಗಳು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈಗ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗಿದೆ. ನಿವೃತ್ತ IAS ಅಧಿಕಾರಿಗಳ ನೇತೃತ್ವದಲ್ಲಿ, ಅದರಲ್ಲೂ ನಿವೃತ್ತ ಚೀಫ್ ಸೆಕ್ರೆಟರಿಯ ನೇತೃತ್ವದಲ್ಲಿ ಇವರು ಸಮಿತಿಯನ್ನು ಕೂಡ ರಚನೆ ಮಾಡ್ಲಿಕ್ಕಿದ್ದಾರೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಕಾರ್ತಿಕ್. ಈ ಕ್ಷಣದ